ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಪ್ಪು ಇದೆ. ಯಾಕಂದರೆ ಅವರು ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೀನಿ ವಾಸಲ ಬಂದಾಗ ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡಿಬಿಟ್ಟು ಮೊಹಮ್ಮದ್ ಪೈಗಂಬರ್ ಅವ್ರ ಮೇಲೆ ಒಂದು ಸಹ ಮಾತಾಡುವಂಥದ್ದು ಭಾಳ ದೊಡ್ಡ ತಪ್ಪದು. ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥದ್ದು ಭಾಳ ತಪ್ಪು. ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ಸಹ ವಿಶೇಷವಾಗಿ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ. ಅವರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ ಎಸ್ ಪಿ ಅವ್ರು ಕಳಿಸಿದ್ರು. ಒಬ್ಬಿಬ್ಬರು ಭಾಳ ತಪ್ಪು ಮಾತಾಡಿದ್ದಾರೆ. ಅದನ್ನು ನಾನು ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ. ಮತ್ತು ಇದು ಭಾಳ ಇದು ಅಲ್ಲ. ಇದು ಅಪ್ಪಗೆ ಹುಟ್ಟಿದ್ರೆ ಇವ್ರಿಗೆ ಹುಟ್ಟಿದ್ರೆ ಏನು ಅಪ್ಪ ತಾಯಿ ತಂದೆನೇ ಆಗ್ತಿರ್ತಿಲ್ಲ ಇದರಲ್ಲಿ. ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ. ಕಾಶ್ಯಪ್ನವರಲ್ಲ, ಒಂದಿಬ್ಬರು ಬೇರೆ ಖಾದ್ರಿ ಮಾತಾಡಿದ್ದಾರೆ, ಇನ್ನೊಬ್ರು ಯಾರೋ ಆಳ್ಮೇಲ್ದವ್ರು ಮಾತಾಡಿದ್ದಾರೆ. ಅದನ್ನು ಇವೆಲ್ಲರೂ ತಪ್ಪು ಕೆಲವು ಮಾತಾಡಿದ್ದಾರೆ. ಅದು ಕೂಡ ತಪ್ಪೇ. ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾಡಿದಂಥ ಪ್ರತಿಭಟನೆ ಅದು. ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಒಂದಿಬ್ಬರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ಮ ಖಾದ್ರಿ ಮಾತಾಡಿದ್ದಾರೆ, ನಮ್ಮ ವಕೀಲ. ಮತ್ತು ಇನ್ನೊಬ್ರು ಯಾರೋ ಆಲ್ಮೇಲ್ದವರು ಯಾರೋ ನಾನು ಎಸ್ ಪಿ ಅವ್ರು ಕಳಿಸಿದ್ರು, ನನಗೆ ವಿಡಿಯೋಸ್ ಕಳಿಸಿದ್ರು. ಯತ್ನಾಳ್ ಬಸವನಗೌಡರು ಕಳಿಸಿದ್ರು. ಪ್ರಾರಂಭ ಆಗಿದೆ ಯಾರಿಂದ? ಯತ್ನಾಳ್ ಬಸವನಗೌಡರಿಂದ. ಇವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿದ್ರು, ಇವ್ರಿಗೆ ಬಿಟ್ಟಲ್ರಲ್ಲ. ಈಗಾಗಲೇ ಬುದ್ಧಿ ಬರಬೇಕಾಗಿತ್ತು ಇವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡಬೇಕು, ಇವ್ರಿಗೆ ಬುದ್ಧಿ ಬಂದಿಲ್ಲ. ದೇವ್ರು ನಾಲಿಗೆ ಕೊಟ್ಟನಾಗ ಬೇಕಾದಂಥ ಎಲ್ಲದಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದ ಹಾಗೆ. ಆಮೇಲೆ ಏನು ಸಂಸ್ಕೃತಿ? ಬಸವ ನಾಡು ಇದು. ಬಸವಣ್ಣವ್ರಿಗೆ ಜನ್ಮ ಕೊಟ್ಟಂಥ ನಾಡಿದು. ಇಲ್ಲಿ ಯಾವ ರೀತಿ ಪದಗಳ ಬಳಕೆ ಆಗ್ತದೆ? ನಾ ಖಾದ್ರಿ ಮಾಡಿದ್ದು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಬಸವನಗೌಡರು ಮಾಡಿದ್ರು ನಾನು ತುಳಸಿ ಡಿಫೆಂಡ್ ಮಾಡ್ಕೋತಾರೆ. ಇವರು ಮಾಡಿದಂಥ ಭಾಳ ದೊಡ್ಡ ತಪ್ಪುಗಳು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತಾ ಇತ್ತು ಸರ್. ಆಮೇಲೆ ಕಂಪ್ಲೇಂಟ್ ವಿಷಯ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ. ಅದು ಡಿಫಾಮೇಷನ್ ಆಗುತ್ತೆ, ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ. ಯಾರ್ಯಾರು ಇದು ಮಾಡಿದ್ರೆ ಅವ್ರ ಮೇಲೆ ಡಿಫಾಮೇಷನ್ ಹಾಕಬೇಕು ಅಂತೇಳಿ ಹಾಕ್ಬೋದು ಅಂತ ಹೇಳಿದರು. ನಾನು ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೀನಿ. ಉಳಿದ ವಿಚಾರಗಳನ್ನ ಹೇಳೋಕ್ಕಾಗಲ್ಲ. ಎಸ್ ಪಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಇದು ಸರಿಯಲ್ಲ ಅಂತ ಅನ್ನೋದನ್ನು ಎಸ್ ಪಿ ಅವ್ರು ನನಗೆ 3 ವಿಡಿಯೋಸನ್ನ ಕಳಿಸಿದ್ದಾರೆ. 2 ಸೈಡ್ ಅವತ್ತು ಏನೋ ಆಗಿದ್ದಂಥ ಖಾದ್ರಿ ಮಾತಾಡಿದ್ದು, ಇನ್ನೊಬ್ಬರು ಆಳ್ಮೇಲ್ದವ್ರು ಯಾರೊಬ್ಬರು ಮಾತಾಡಿದ್ದು, ಮತ್ತು ಈ ಕಡೆ ಬಸವನಗೌಡರು ಮಾತಾಡಿದ್ದು. 3 ವಿಡಿಯೋಸ್ ನನ್ನ ಕಡೆ ಇದ್ದಾವೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಒಬ್ಬ ಕೇಂದ್ರ ಸಚಿವ ಆದಂಥವ್ರು, ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದಿದ್ರೆ ಪಾಕಿಸ್ತಾನಕ್ಕೆ ಬೈರಿ, ಉಗ್ರರಿಗೆ ಬೈರಿ. ಏನು ಭಾರತ ದೇಶದಾಗಿದ್ದಂಥ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು? ಅದೇ ಸರ್, ಅವ್ರು ಏನಂದ್ರು ಕೇಳ್ರಿ. ಜಿನ್ನಾ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಾಯಿ ತಪ್ಪಿ ಮೊಹಮ್ಮದ್ ಪೈಗಂಬರ್ ಹಿಂದಾಗಡೆ ಎಲ್ಲ ಹಿಂದೆ ತಿದ್ದುಪಡಿಯೋದಲ್ಲ. ಅದಿರಲಿ ನೋಡಿ. ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳವರು? ಪಾಕಿಸ್ತಾನಕ್ಕೆ ಬೈರಲ್ಲ, ನಾವು ಬೈತೀವಿ ಪಾಕಿಸ್ತಾನಿಗೆ. ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್, ದರಿದ್ರ ದೇಶ ಅಂತ ನಾನೇ ಹೇಳಿದ್ದೀನಿ. ಇವತ್ತು ರೋಗ್ ಸ್ಟೇಟ್, ದರಿದ್ರ ದೇಶ. ಭಾರತ ದೇಶದಲ್ಲಿರುವಂಥ ಮುಸಲ್ಮಾನರಿಗೆ ಪಾಕಿಸ್ತಾನಿಗೆ ಏನು ಸಂಬಂಧ? ಅದು ಭಾರತ ದೇಶದ ಮುಸಲ್ಮಾನರಿಗೆ ಎಲ್ಲರಿಗೂ ಪಾಕಿಸ್ತಾನಿಗಳು. ಯಾರು ಮುಸಲ್ಮಾನ್ ಕಂಡ್ರೆ ಪಾಕಿಸ್ತಾನ? ಯತ್ನಾಳ್ ಬಸವನಗೌಡರಿಗೆ ಗೊತ್ತಿರಬೇಕು. ನಿಮ್ಮ RSSನವರು, BJP ಅವರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ. ಆ ಜೀವ ಕಳ್ಕೊಂಡ ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ. ಇದರಲ್ಲಿ ನಮ್ಮ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟು ಮಂದಿ ಯಾರು ಎಷ್ಟು ಮಂದಿ ಯಾರು ಮುಸಲ್ಮಾನರು ಇತ್ತು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಇತ್ತು ಸಹ ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲ ಪಾಕಿಸ್ತಾನಿಗಳ ನೋಡಿ. ಯಾವ ವಿಷಯ ನಾವು ಬೈತೀವಿ ಪಾಕಿಸ್ತಾನ. ನಾನು ಬೈತೀನಪ್ಪ. ನಾನು ಉಗ್ರ ಇದು ಮಾಡೋ ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ. ಅದೊಂದು ದರಿದ್ರ ರಾಷ್ಟ್ರ, ರೋಗ್ ಸ್ಟೇಟ್ ಅಂತೀವಿ ನಾವು. ಯತ್ನಾಳ್ ವಿರುದ್ಧ ಕ್ರಮ ತಗೊಂಡು ಅದು ನೋಡಿ, ನಾವು ಕಾನೂನಾತ್ಮಕವಾಗಿ ಏನದ ನಾನು ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೀನಿ. ಯಾರೂ ಕೂಡ ಅಲ್ಲಿ ಯತ್ನಾಳ್ ಅವ್ರ ಮೇಲೆ ತಗೋತೀವಿ, ಖಾದ್ರಿ ಮಗು ತಗೋತೀವಿ. ಯಾರು ತುಳಸಿ ಮಾತಾಡ್ತಾರಲ್ಲ ಅದ್ರ ಮೇಲೆ ತಗೋತೀವಿ. ಆದ್ರೆ ನಾನು ಒಂದು ಕಾನೂನಾತ್ಮಕವಾಗಿ ಏನದ ಅಂತ ಕೇಳಿದ್ದೀನಿ ಅವ್ರಿಗೆ. ನಾನು ಅದು ಮಾಡೇ ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಗೆ. ತಪ್ಪು ಹೇಳ್ತೀನಿ ಕೇಳಿ. ವೈಯಕ್ತಿಕ ದಾಳಿ ಇರಲಿ, ರಾಜಕೀಯವಾಗಿ ನಾವೆಲ್ಲರೂ ವಿರೋಧ ಇರ್ತೀವಿ, ಒಬ್ರಿಗೊಬ್ರು ವೈಯಕ್ತಿಕ ದಾಳಿ ಇರಲಿ. ತಂದೆ ತಾಯಿ ಇದೆಲ್ಲ ಯಾಕಪ್ಪ? ಅವ್ರೇನು ಮಾಡಿದ್ದಾರೆ? ಆ ಶಬ್ದಗಳು ನಾನು ರಿಪೀಟ್ ಮಾಡೋಕ್ಕೆ ಹೋಗಂಗಿಲ್ಲ. ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಮಾತಿದಲ್ಲ. ಇದು ಶೋಭೆ ತರುವಂಥದ್ದಲ್ಲ. ಟೀಕೆ ಮಾಡ್ರಿ. ಕಾಂಗ್ರೆಸ್ ಪಕ್ಷ ಅದ, BJP ಅದ, ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ. ನೀವು ಅಭಿವೃದ್ಧಿ ಮಾಡಿನಂತ ಒಬ್ರು ಟೀಕೆ ಮಾಡಲಿ. ನಿಮ್ಮ ಪಕ್ಷ ಜಾತಿವಾದಿ ಪಕ್ಷದ ಅಂತ ಹೇಳೋಣ, ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ. ಬೆಲೆ ಏರಿಕೆ ನೀವು ಮಾಡಿದ್ದೀರಿ, ನಾವು ಮಾಡಿದ್ದೀವಿ, ಇಂಥ ವಿಚಾರಗಳ ಮೇಲೆ ತುಲಸಾಗಲಿ.
ವೈಯಕ್ತಿಕ ಅದು ಬಸವನಾಡಿನಲ್ಲಿ ಶೋಭೆ ತರುವಂಥದ್ದಲ್ಲ. ಮತ್ತು ಯತ್ನಾಳ್ ಬಸವನಗೌಡರು ಕೆಟ್ಟ ಮೇಗೂ ಬುದ್ಧಿ ಬಂದಿಲ್ಲ ಅವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಯದ, ಈಗಾರೆ ಬುದ್ಧಿ ಬರ್ತದ ನಾವು ತಿಳ್ಕೊಂಡಿದ್ದೀವಿ. ಎಲ್ಲ ಬಿಲ್ಲದ ನಾಳಿಗೆ ಅದಂತ ಹಂಗೆ ಹೊಡಿದ ಏನು ಬೇಕಾದ್ದು. ಅವರು ನಿಮಗೆ ಮಾತಾಡಿದಾರ. ಅದಕ್ಕೆ ಆ ಖಾದ್ರಿ ಮಾತಾಡೋದು ತಪ್ಪು, ಯತ್ನಾಳ್ ಬಸವನಗೌಡ ಮಾತಾಡೋದು ತಪ್ಪು.